ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಪತ್ರಿಕಾ ಬಳಗದ ಎಲ್ಲ ಮಿತ್ರರನ್ನು ಸ್ವಾಗತ ಮಾಡ್ತಾ ಮತ್ತು ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ಕಳೆದ ಹಲವಾರು ತಿಂಗಳುಗಳಿಂದ ವರ್ಷಗಳಿಂದ ಕೂಡ ತಪ್ಪಾಗಲಿಕ್ಕಿಲ್ಲ. ಇಳಕಲ್ ನಗರದಲ್ಲಿ ನೀರಿನ ಬವಣೆ ತಪ್ಪಿಲ್ಲ. ಪ್ರತಿದಿನವೂ ಒಂದಿಲ್ಲ ಒಂದು ವಾರ್ಡ್ನವರು ನೀರು ಬೇಕು ಅಂತೇಳಿ ನಗರಸಭೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ. ನಾನು 9ನೇ ತಾರೀಕಿನ ದಿವಸ ಘಟನೆ ಏನಾಯಿತು, ಸಾರ್ವಜನಿಕರು ಬಂದಿದ್ದಾರೆ. ಆ ಸಾರ್ವಜನಿಕರ ಮೇಲೆ ಏನು ಕಮಿಷನರ್ ಅವತ್ತು ಆಫೀಸ್ನಲ್ಲಿ ಇರಲಿಲ್ಲ, 12 ಗಂಟೆಗೆ ಅವ್ರು ಬಂದಾಗ ಅವ್ರು ಇರಲಿಲ್ಲ. ಅವರು ಸುರಕ್ಷೆಗೆತ್ತು ಕಮಿಷನರ್ ಬರೋವರೆಗೆ ನಾವು ಕರೆದುವುದಿಲ್ಲ ಅಂಥೇಳಿ ಗೇಟ್ ಹಾಕ್ಕೊಂಡು ಧರಣಿ ಸತ್ಯಾಗ್ರಹ ಮಾಡ್ಯಾರ. 3 ತಾಸಿನ ನಂತರ ಕಮಿಷನರ್ ಬಂದು ಸಂದೇಶಕ್ಕೆ ಕಳಿಸ್ಯಾರ. ಆ ಸಂದರ್ಭದಲ್ಲಿ ಅವರು ಸಾರ್ವಜನಿಕರು ಕೂಡ ತಪ್ಪಾಗೈತೆ ಕ್ಷಮಿಸಬೇಕು ಅಂತೇಳಿ ಕೇಳಿದರು, ಕ್ಷಮೆಯನ್ನು ಕೇಳಿದರು. ಹೆಣ್ಮಕ್ಳು ಕೇಳಿದ್ದಾರೆ, ಗಂಡ್ಮಕ್ಳು ಕೇಳಿದ್ದಾರೆ. ಜೊತೆಗೆ ಅವರು ಸಮಜಾಯಿಸಿ ಕಳಿಸಿದ ನಂತರ ಮರುದಿವಸ ಕಮಿಷನರ್ FIR ಮಾಡಿದ್ರು. ಇಬ್ಬರು ಹೆಣ್ಮಕ್ಳು ಗಂಡ್ಮಕ್ಳು ಒಂದಷ್ಟು ಮಂದಿ 7 ಜನರಿಂದ ಒಟ್ಟು 9 ಜನರ ಹೆಸರು ಹಾಕಿ FIR ಮಾಡಿದ್ರೆ ಇನ್ನು ಉಳಿದವರು ಇನ್ನಿತರನ್ನು ಬರೆದಿದ್ದಾರೆ. ಅರೆ ಕುಡಿಯೋಕೆ ನೀರಿಲ್ಲ, ನೀರು ಕೊಡ್ರಿ ಅಂತ ಕೇಳಿ ಹೋದ ಮೇಲೆ FIR ಮಾಡ್ತಕ್ಕಂಥದ್ದು ಎಷ್ಟು ಬಿಟ್ಟು. ಆದ್ರಿಂದ ನಾನು ನಿನ್ನೆ ದಿವಸ ನಮ್ಮ ನಗರಸಭೆಯ ಎಲ್ಲ ಸದಸ್ಯರನ್ನ ಮುಖಂಡರನ್ನು ಕರ್ಕೊಂಡು DC ಅವರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಇದು ಆಗಿರ್ತಕ್ಕಂಥ ಘಟನೆ ತಪ್ಪು. ಸಾರ್ವಜನಿಕರಿಗೆ ಈ ರೀತಿ ನೀರು ಕೊಡದೇ ಅವ್ರ ಮೇಲೆ FIR ಮಾಡಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ಈ ಕ್ಷೇತ್ರದ ಶಾಸಕನ ಒತ್ತಡದಿಂದ ಆಗಿರ್ತಕ್ಕಂಥದ್ದು ಅನ್ನೋದು ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ DC ಅವರಿಗೆ ಹೇಳಿದೆ. FIR ಆಗಿದೆ. ನಾವು SP ಅವರ ಹತ್ರ ಕೂಡ ಹೋಗಿ ಹೇಳಿದ್ವಿ, ಈ ರೀತಿ ನೀವು FIRಗಳನ್ನು ಮಾಡಿಕೊಂಡ್ರೆ ಹೇಗೆ ಅಂತ. ಅವ್ರು ಹೇಳಿದ್ರು ನಾವು ಯಾರು ಈಗ ಅರೆಸ್ಟ್ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ. ಇದು ಬರೀ ಕೇವಲ ಲಕ್ಷ್ಮೀನಗರದ ನಿವಾಸಿಗಳದ್ದು ಒಂದೇ ಅಲ್ಲ, ಇಡೀ ನಗರದ ಎಲ್ಲ ಜನರು ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಈಗ ಮನುಷ್ಯನಿಗೆ ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಯಾವುದು ಇವತ್ತು ಅಂತಂದ್ರೆ ನೀರು ಮತ್ತು ಕರೆಂಟ್. ಕರೆಂಟ್ ಇಲ್ಲದೂ ನಡೆಯಲಾರದಂಥ ಪರಿಸ್ಥಿತಿ ಐತೆ, ನೀರಿಲ್ಲದೂ ನಡೆಯಲಾರದಂಥ ಪರಿಸ್ಥಿತಿ. ಆದ್ದರಿಂದ ಮತ್ತೆ ಮೂಲಭೂತ ಸೌಲಭ್ಯಗಳನ್ನು ಕೇಳಲಾರ್ದ ಸಾರ್ವಜನಿಕರು ಕೇಳೋದು ಯಾರು ಕೇಳಬೇಕು? ಅವ್ರು ಕೇಳಿದ್ದಾರೆ. ಅವ್ರು ಕೇಳಿದಾರ ಮೇಲೆ FIR ಮಾಡೋಂಥದ್ದು ಯಾವ ಸರಿ ಅಂತ ಕೇಳಿದಾಗ SP ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳಿದ್ವಿ, ಈ ಕೇಸ್ ವಾಪಸ್ ತಗೋಬೇಕು DC ಅವರಿಗೆ ಮತ್ತು SP ಅವರಿಗೆ. ಆಮೇಲೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಬಾರ್ದು ಅಂತಲೂ ಕೂಡ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಅವರು DC ಅವರು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ 1 ವಾರದ ಕಾಲಾವಕಾಶವನ್ನು ಅವ್ರು ಕೇಳಿದ್ದಾರೆ. 1 ವಾರದ ಕಾಲಾವಕಾಶ, ಅದರೊಳಗೆ ಕುಡಿಯೋ ನೀರಿನ ಸಮಸ್ಯೆನ ಸರಿ ಮಾಡ್ತೀವಿ ಅನ್ನೋದು ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ನಾನು ಕೂಡ SP DC ಅವ್ರಿಗೆ ಭೇಟಿ ಆದ ನಂತರ ಆಲಮಟ್ಟಿ ಡ್ಯಾಮ್ ಕೂಡ ಹೋಗಿ ಬಂದಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿ ದಿನದ 23 ತಾಸು 24 ತಾಸು ಪಂಪಿಂಗ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಕ್ಕಂಥದ್ದು ಏನಂದರೆ ವೋಲ್ಟೇಜ್ ಡ್ರಾಪ್ ಇರೋದ್ರಿಂದ ನೀರು ಹೆಚ್ಚು ಪಂಪ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ.
ಅನ್ನೋ ಒಂದು ಮಾತನ್ನು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪರ್ಸನ್ ಅಂದರೆ ಸಿಬ್ಬಂದಿಯವರು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಪುಸ್ತಕದಲ್ಲಿ ಎಲ್ಲರೂ ಪ್ರತಿನಿತ್ಯ 23-24 ತಾಸು ಪಂಪಿಂಗ್ ಆಗಿರ್ತಕ್ಕಂಥದ್ದನ್ನು ತೋರಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಇದು 2 ವರ್ಷದಿಂದ ಇತ್ತೀಚೆಗೆ ಯಾಕೆ ಇದು ಸಮಸ್ಯೆ ಆಗಿದೆ. ಮೊದಲು ವಿವಾಲಿ ಅಂತ ಹೇಳಿ ಅವ್ರು ಏನು ಈ ನಮ್ಮ ಕಾಮಗಾರಿ ಎಕ್ಸಿಕ್ಯೂಷನ್ ಮಾಡಿದ್ರು, ಅವರು ಅದನ್ನು ಮೇಂಟೈನ್ ಮಾಡ್ತಿದ್ರು. ಈ ಶಾಸಕರು ಬಂದ ನಂತರ ಅವ್ರನ್ನ ಬಿಡಿಸಿ, ಈ ಕಮಿಷನರ್ ಬಂದ ನಂತರ ಅವ್ರನ್ನ ಬಿಡಿಸಿ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಅನುಭವ ಇಲ್ಲ, ಇಲ್ಲೇ ಲೋಕಲ್ದಾರ ಯಾರ್ಯಾರೋ ಮಾಡ್ತಾರೆ. ಹೀಗಾಗಿ ಈ ಸಮಸ್ಯೆ ಉದ್ಭವ ಆಗಿದೆ. ಒಂದೇ ಕೇಳಕ್ಕೆ ಹೋದ್ರ ಮೇಲೆ FIR ಆಗಿದೆ. ಅದ್ರ ಜೊತೆಗೆ ಕ್ಷೇತ್ರದ ಶಾಸಕ ಕಾಶಪ್ಪನವರು ಊರಿನ ಇಳಕಲ್ ನಗರದ ಜನರ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದು ಬಿಟ್ಟು ತನ್ನ ರಿಸಾರ್ಟ್ಗೆ 2 ಇಂಚ್ ಪೈಪ್ ಲೈನ್ ಇದರಿಂದ ತಗೊಂಡೋಗಿದ್ದಾನೆ. 24/7 ಏನು ಸ್ಕೀಮ್ ಐತೆ ಅಲ್ಲಿಂದ ನೇಕಾರ ಕಾಲನಿಯಿಂದ ಕಮಗಲ್ಲ ರಸ್ತೆ ನೇಕಾರ ಕಾಲನಿಯಿಂದ 2 ಇಂಚ್ ಪೈಪ್ ಲೈನ್ ತನ್ನ ರಿಸಾರ್ಟ್ಗೆ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಡಿಗೆ ಬೇಕಲ್ಲ ನೀರು. ಇಲ್ಲಿಂದ ನೀರು ಒಯ್ತಕ್ಕಂಥ ಇಲ್ಲಿ ಜನ ನೀರಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ, ಕುಡಿಯೋಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಶಾಸಕನಿಗೆ ಫಿಶ್ ಪಾಡಿಗೆ ನೀರು ಬೇಕು, ಈತನ ಸ್ವಿಮ್ಮಿಂಗ್ ಪೂಲಿಗೆ ನೀರು ಬೇಕು. ಅದು ಯಾವ ವ್ಯಾಪ್ತಿ? ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರಿಗೆ 2 ಇಂಚಿನ ಪೈಪ್ ಲೈನ್ ಹಾಕಿ ಕಮಿಷನ್ ಹೆಂಗೆ ಕೊಟ್ಟ? ಯಾರು ಪರ್ಮಿಷನ್ ಕೊಟ್ಟವರು? ಯಾರು ಹೇಳೋರು ಕೇಳೋರಿಲ್ವಾ? ಹೀಗಾದ್ರೆ ಸಾರ್ವಜನಿಕರ ಜೀವನ ಹೇಗೆ? ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಅಂತೇಳಿ ಮಾಡಿರ್ತಕ್ಕಂಥ ಒಂದು ಯೋಜನೆಯಿಂದ ನಮ್ಮ ಐಷಾರಾಮಿ ಜೀವನಕ್ಕೆ ಬೇಕು ಅಂತೇಳಿ ಒಬ್ಬ ಶಾಸಕ ತಗೊಂಡು ಹೋದ್ರ ಮತ್ತೆ ಗತಿ ಏನು? ಇದನ್ನು ಕೂಡ DC ಅವರ ಗಮನಕ್ಕೆ ತಂದಿದ್ವಿ. 2 ಇಂಚಿನ ಪೈಪ್ ಲೈನ್ ಹಾಕೊಂಡು ಹೋಗ್ಯಾರ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದು ರಿಸಾರ್ಟ್, ಇಲ್ಲಿ ಬರಲ್ಲ. ಇಳಕಲ್ ನಗರದ ವ್ಯಾಪ್ತಿ ಅಲ್ಲ. ಇಳಕಲ್ ನಗರದ ವ್ಯಾಪ್ತಿಯಲ್ಲಿ ಕೇಳಿದ್ರು ಕೂಡ ಎಷ್ಟು? ಅರ್ಧ ಇಂಚಿನ ಪೈಪ್ ಲೈನ್ ಹಾಕೊಡ್ಬೇಕು. ಭಾಳ ಅಂದ್ರೆ ಇಳಕಲ್ ನಗರದ ವ್ಯಾಪ್ತಿಯಲ್ಲಿ ಎದರಪ್ಪ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತಂದ್ರೆ ಅರ್ಧ ಇಂಚಿನ ಪೈಪ್ ಲೈನ್ ಮಾತ್ರ ಹಾಕ್ಲಿಕ್ಕೆ ಅವಕಾಶ ಇದೆ. ಯಾರಿಗಿಲ್ಲ. ಅದು ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಟ್ಗೆ ನೀರು ಕೊಡೋದಕ್ಕಲ್ಲ. ಈಗಾಗಲೇ ನಾನು ಕೆರೆ ತುಂಬತಕ್ಕಂಥ ಯೋಜನೆಯಲ್ಲಿ ಶಿವಮೂರ್ತಿ ಕೆರೆ ತುಂಬಿದ್ದೀನಿ. ಆ ಕೆರೆ ತುಂಬ ಯೋಜನೆಯಿಂದ ಆ ಕೆರೆಯಲ್ಲಿ ನೀರೈತೆ. ಈ ಕೆರೆಯಲ್ಲಿ ನೀರು ಇದ್ದರಿಂದ ಅಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡ್ರು ಶಾಸಕ. ಎಲ್ಲಿಗೆ? ತನ್ನ ರಿಸಾರ್ಟ್ಗೂ ಮಾಡ್ಕೊಂಡಿದ್ದಾರೆ ಕೆರೆಯಿಂದ. ಅದು ಸಾರ್ವಜನಿಕವಾಗಿ ಪಾಪ ರೈತರಿಗೆ ಬೇಕು. ಈ ಥರ ಐಷಾರಾಮಿ ಜೀವನಕ್ಕೆ ಬೇಕು. ಜೊತೆಗೆ ಇವತ್ತು ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಇಳಕಲ್ ನಗರದ ಯಾವ ಜನತೆಯೂ ಕೂಡ ದಯವಿಟ್ಟು ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ 100 ಕೇಸ್ಗಳಾದರೂ ನಾವು ನೀವೆಲ್ಲರೂ ಸೇರಿ ಎದುರಿಸೋಣ. ಸಾರ್ವಜನಿಕವಾಗಿ ಬೇಡಿಕೆಗಳನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಿಮ್ಮ ಜೊತೆಯಲ್ಲಿ ನಾನು ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟವನ್ನು ಇನ್ನೂ ತೀವ್ರಗತಿಯಲ್ಲಿ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಕ್ಷೇತ್ರದ ಶಾಸಕ ಮತ್ತು ಅಧಿಕಾರಿ ವರ್ಗದವರಿಗೆ ಕೊಡಲಿಕ್ಕೆ ಬಯಸ್ತೀನಿ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಅದರ ಮುಂದೆ ಬರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸಬೇಕಾಗಿರೋ ಅವರು, ಸಾರ್ವಜನಿಕರಲ್ಲ. ಆದ್ದರಿಂದ ಅಧಿಕಾರಿ ವರ್ಗದವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಕಂದಾಯ ಇಲಾಖೆ ಇರಲಿ, ನಗರಸಭೆ ಕಮಿಷನರ್ ಇರಲಿ, ಯಾರೇ ಇರಲಿ, ನೀವು ಕಾನೂನಾತ್ಮಕವಾಗಿ ಕೆಲಸ ಮಾಡಿದರೆ ಸರಿ. ಇಲ್ಲದೇ ಇದ್ರೆ ನೀವು ಮುಂದಿನ ದಿನಮಾನಗಳಲ್ಲಿ ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನ ನಿಮ್ಮ ಮೇಲೆ ಹಾಕೋಬೇಡಿ. ನಡೆದು ಲೋಕಾಯುಕ್ತರು ಬಂದು ಒಂದು ರೇಡನ್ನು ಮಾಡಿದರು. ಮಾಡಿದಾಗ
ಯಾರೋ ಪತ್ರಕರ್ತರು ಕೇಳಿದರು, ಏನ್ರಿ ಹೇಳಾಗಿದೆಯಲ್ಲ, ಇದು ಆಡಳಿತದ ವೈಫಲ್ಯನ ಯಾಕೆ ಅಂತ ಕೇಳಿದ್ರು. ಕಳ್ರಿ ಶಾಸಕ ಹೇಳ್ತಾನ, ಕಳ್ಳರು ಕಳು ಮಾಡ್ತಾರ, ಅವ್ರು ಕಳ್ಳರೇನು ಹೇಳಿಕೆ ಬರ್ತಾರಲ್ಲ, ಏನು ಮನೆ ಕಳು ಮಾಡ್ತಾರಲ್ಲ ಅವ್ರಿಗೆ ಕಳ್ಳರು ಅಂತಾರೆ. ಅವ್ರು ಹೇಳಿ ಕೇಳಿ ಬರೋದಲ್ಲ, ಬಾಗಿಲು ಹಾಕಿದ್ದು ಮೂರು ಕಾಸಿ ಕಳು ಮಾಡ್ಕೊಂಡು ಹೋಗ್ತಾರೆ, ಅವ್ರು ಕಳ್ಳರು ಅಂತಾರೆ, ಹೋಗ್ತಾರೆ. ಇದು ಹಗಲು ರಾತ್ರಿ ಕಳು ಮಾಡ್ತಾರಲ್ಲ, ಕಳ್ಳರು ಯಾರು ಮಕ್ಕಳದಾರ? ಆ ಕಳ್ಳರು ಶಾಸಕನ ಮನೆಯಲ್ಲಿ ಆದ್ರೆ ಶಾಸಕನ ಪಕ್ಕದಲ್ಲೇ ಇರ್ತಾರೆ. ಏನು ಈ ಮರಳು ಮಾಫಿಯಾ, ಹುಣಗುಂದ್ ಮರಳು ಮಾಫಿಯಾ ಗ್ಯಾಂಗ್ನ ನರಗುಂದ್ ಮಾಂತೇಶ್ ಎಲ್ಲಿರ್ತಾನ? ಆತ ಕಳು ಮಾಡಿ ಯಾರಿಗೆ ಕೊಡ್ತಾನ? ಯಾರಿಗೆ ಮುಟ್ಟುತ್ತದು? ಸುದ್ದಿಗಾರರ ಮುಂದೆ ಹೇಳ್ತಾರ, ಕಳ್ರಿ ಕಳು ಮಾಡ್ತಾರ, ಯಾರು ಕೇಳಿ ಬರ್ತಾರ, ಕೇಳಿ ಬರ್ತಾರ ಅಂತ. ಕಳು ಮಾಡಕ್ಕೆ ಹೆಚ್ಚಿದನು ನೀನು, ಕಳ್ಳರು ಬರ್ತಾರ ಅಂತೇಳಿ ಆರ್ಗಿ ಉತ್ತರ ಕೊಡ್ತಕ್ಕಂಥ ಏನ್ ತನಗೆ ಸಂಬಂಧ ಎಲ್ಲ ಬಾರಿ ಸಾಚಾರ ಅರ್ಧಿಸಿ. ಯಾರ ಕೇಳಿದ್ರಿಲ್ಲ, ಏನು ದೂರು ಕೊಟ್ಟಲ್ಲ, ಮತ್ತು ರೊಕ್ಕ ಹಾಕಿ ಬಂದಿದ್ದು ಅವರು ತಂಗ ಬಂದಿಲ್ಲಲ್ಲ. ನೋಡಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ದುರಾಡಳಿತ ನಡೆದಕ್ಕೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕಳೆದ 42 ದಿವಸದಿಂದ ಇದ್ದಲಿಗಿ ಹಾಗೂ 10 ಗ್ರಾಮಗಳು ಸಂತ್ರಸ್ತರು, ಮುಳುಗಡೆ ಸಂತ್ರಸ್ತರು, ನಮ್ಮ ಮೂಲಭೂತ ಸೌಲಭ್ಯಗಳೆಲ್ಲ ಕರೆಂಟ್ ಇಲ್ಲ, ನೀರಿಲ್ಲ, ಆಮೇಲೆ ಇರ್ತಕ್ಕಂಥ ಶೆಡ್ಗಳನ್ನು ರಿಪೇರಿ ಮಾಡಿ ಕೊಡ್ರಿ ಅಂತೇಳಿ 42 ದಿವಸದಿಂದ ಇವತ್ತಿನ 42ನೇ ದಿವಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಮ್ಮೆ ಹೋಗಿ ಅಧಿಕಾರಿಗಳೆಲ್ಲ ಕರ್ಕೊಂಡೋದಾಗ ಹೋಗಿ ಹೇಳಿ ಬಂದದ್ದು ತಿರುಗಿ ವಾಪಸ್ಸು ನೀವು ಅದಿರೋ ಸತ್ತಿರೋ ಬಿಟ್ಟಿರೋ ಅಂತೇಳಿ ಯಾವತ್ತು ಹೊಳೆ ಕೂಡ ನೋಡಿಲ್ಲ ಈ ಕ್ಷೇತ್ರ ಶಾಸಕ. ಈ ಶಾಸಕನಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹಣ ಮತ್ತು ಅಧಿಕಾರ. ಅದನ್ನು ಬಿಟ್ರೆ ಯಾವ ಸಾರ್ವಜನಿಕರ ಬೇಕು ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಒಂಥರ ಹಿಟ್ಲರ್ ರಾಜಕಾರಣವನ್ನು ರಾಜ್ಯದ ಹಿಟ್ಲರ್ನ ಮಾದರಿಯಲ್ಲಿ ಒಂದು ಈ ಹುಣಗುಂದ್ ತಾಲೂಕಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀನಿ. ಕ್ಷೇತ್ರದ ಜನತೆ ಈಗಾಗಲೇ ರೋಷ ಹೊಂದಿದ್ದಾರೆ. ಯಾಕಂದ್ರೆ ಯಾರು ಏನು ಕೇಳಕ್ಕೆ ಹೋದ್ರು ಉತ್ತರ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಸಮಸ್ಯೆ ಅದಾವ. ನಾನೀಗ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಅವಧಿಯಲ್ಲಿ ಜಲಜೀವನ್ ಮಿಷನ್ನಲ್ಲಿ ಕೃಷ್ಣಾ ನದಿಯಿಂದ ಪ್ರತಿ ಗ್ರಾಮಕ್ಕೂ ನೀರು ಕೊಡ್ತಕ್ಕಂಥ ಯೋಜನೆ ಮಾಡಿ ಪ್ರಾರಂಭ ಮಾಡಿಸಿ ಇವತ್ತಿವರೆಗೆ ಅದು ಮುಗಿತಾ ಇಲ್ಲ. ಬರೀ ಕೇವಲ ಯಾವುದೇ ಕಾಮಗಾರಿ ಮಾಡಲಿ ಅದರಿಂದ ಕಮಿಷನ್ ಮಾಡೋದ್ರ ಹೊರತಾಗಿ ಅದನ್ನು ಅಭಿವೃದ್ಧಿ ಮಾಡೋದಿಲ್ಲ. ಇಲ್ಲ ನಿಮ್ಮ ಕಣ್ಣೆದುರಿಗೆ ಇದೆ ಈ ನೀರಿನ ಸಮಸ್ಯೆ ಎಲ್ಲೋ ಮುಗಿದು ಈ ಟ್ಯಾಪ್ ನಿಲ್ಲಿಸ್ತಾ ಬೇರೆ ಕಡೆ ಕಳಿಸ್ತಿಲ್ಲ. ಯಾಕೆ ಕಳಿಸಿಲ್ಲಪ್ಪ? ಅದೇ ಜಾಗದಲ್ಲಿ ಕಟ್ಟಕ್ಕಿದ್ದಾರಲ್ಲ. ಮೊದಲೇನು ಹೇಳಿದ? ದೊಡ್ಡ ನೋಡೋ ಬುದ್ಧಿ ಇಲ್ಲ ಅಲ್ಲಿ ಕಟ್ಟಣ. ಈಗ ನಿನ್ನ ಬುದ್ಧಿ ಎಲ್ಲಿರುತ್ತೆ? ಅಲ್ಲೇನು ಕ್ರೀಡಾಂಗಣಕ್ಕೆ ತೊಂದರೆ ಆಗೈತೆ? ಕ್ರೀಡಾಂಗಣಕ್ಕೂ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗನ ಅಲ್ಲೇ ಟ್ಯಾಂಕ್ ಇಟ್ಟಿದ್ರು. ಟ್ಯಾಂಕ್ ಯಾಕೆ ಬಂದ್ ಮಾಡಿದ್ವಿ? ಟ್ಯಾಂಕ್ ನೀವು ಬಂದ್ ಮಾಡಿಸಿದ್ದೆ ಅದಕ್ಕೆ ಕಮಿಷನ್ಗೋಸ್ಕರ. ಕಮಿಷನ್ ಬಂದ ಮೇಲೆ ಪ್ರಾರಂಭ. ಇದು ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಆದ್ರಿಂದ ಜನರಿಗೋಸ್ಕರ ಇರ್ತಕ್ಕಂಥ ಶಾಸಕರನ್ನ ಆಯ್ಕೆ ಮಾಡಬೇಕಾಗಿತ್ತು. ಅದ್ರ ತಪ್ಪಿ ತನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕನ ಆಯ್ಕೆ ಈ ಕ್ಷೇತ್ರದಲ್ಲಿ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಜನತೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಮರಳು ಮಾಫಿಯಾ ಮಾಡ್ತಕ್ಕಂಥವ್ರು ಇವರೇ, ಯಾರೋ ಕಳ್ಳರಂತ ಹೇಳೋದು. 2 ಇಂಚಿನ ಪೈಪ್ ಲೈನ್ ಹಾಕಿದ ಫಿಶ್ ಪಾಟ್ಗೆ ರೆಸಾರ್ಟ್ಗೆ ನೀರು ತಗೊಂಡು ಹೋಗೋರು ಜನರಿಗೆ ನೀರಿಲ್ಲದಂಗೆ ಮಾಡ್ತಕ್ಕಂಥದ್ದು. ಈ ರೀತಿ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಚಲಾವಣೆ ಮಾಡತಕ್ಕಂಥ ಇಂಥ ಒಬ್ಬ ಕ್ಷೇತ್ರನ ಶಾಸಕರು ಕೊಡೋದು ನಮ್ಮ ದುರ್ದೈವ ಅಂತ ನಾನು ಭಾವಿಸ್ತೇನೆ.
ಯಾಕಂದರೆ ಯಾವತ್ತೂ ಕೂಡ ಒಬ್ಬ ಶಾಸಕ ಆದವರು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದನೆ ಮಾಡಬೇಕು. ಇಲ್ಲಿ ನೀರು ಕೇಳಿದ್ರೆ ಕೇಸ್ ಹಾಕ್ತಾನೆ, ಅಲ್ಲಿ 42 ದಿವಸ ಅಥವಾ ಕೂತು ಅವ್ರಿಗೊಂದು ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ, ಆ ಸಮಸ್ಯೆ ಬಗೆಹರಿಸಿದೆ ಇವತ್ತಿವರೆಗೂ. ಆ ಕಾರಣದಿಂದ ನಿನ್ನೆ SP ಮತ್ತು DC ಅವರು ಭೇಟಿಯಾಗಿ ಮನೆ ಕೊಟ್ಟು ಬಂದಿದ್ದೀವಿ. ಅವರು ಒಂದು ವಾರದ ಕಾಲಾವಕಾಶವನ್ನು ಕೇಳಿದರೆ 1 ವಾರ ಕಾಲಾವಕಾಶ ಕೊಟ್ಟು ಬಂದಿದ್ದೀವಿ. 1 ವಾರದ ಕಾಲಾವಕಾಶದಲ್ಲಿ ಅದು ಸರಿ ಹೋದರೆ ಸರಿ, ಜನರಿಗೆ ಸರಿಯಾಗಿ ನೀರು ಬರ್ತದೆ ಸರಿ, ಇಲ್ಲದೆ ಇದ್ದರೆ ನಾವು ಸಾರ್ವಜನಿಕರನ್ನು ಕರ್ಕೊಂಡು ಪ್ರತಿಭಟನೆಯನ್ನು 1 ವಾರದ ನಂತರ ಮಾಡ್ತೀವಿ ಅನ್ನೋದು ಮಾತನ್ನು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಹೇಳಿದ್ದೇನೆ. ಧನ್ಯವಾದ. ಯಾವುದು 2021-22ರಲ್ಲಿ ಅಪ್ಗ್ರೇಡೇಷನ್ ಆಗಬೇಕಾಗಿತ್ತು. BJP ಸರ್ಕಾರ ಅವಧಿಯಲ್ಲಿ ಅದು ಆಗಬೇಕಾಗಿತ್ತು. ತಾವು ಅದನ್ನು ಮಾಡಲಾದ ಕಾರಣಕ್ಕೆ ಈಗ ಬಂದು ಸಮಸ್ಯೆ ಉದ್ಭವ ಆಗೈತೆ ಅಂತ. 23-24 ಮಕ್ಕೊಂಡಿದ್ದಂತ 23-22 ನಾ ಮಾಡಿಲ್ಲ ಅಂತ ಹೇಳ್ತಾರಲ್ಲ, 23-24 ಏನು ಮಾಡ್ತಾರೆ? ಮಕ್ಕೊಂಡಿದ್ದಂತ ಈಗ ಹೆಸರಾಗಿತ್ತಂತ ಜನ ಕೇಳಕ್ಕಿರ್ತಿದ್ದಾರೆ. ಇದು ಯೋಜನೆ ಇರೋದು 30 ವರ್ಷದವರೆಗೆ. ನಾನು ಕಟ್ಟಿದ್ದಕ್ಕೆ ಹೋಗಿ ಬೋರ್ಡ್ ಹಾಕೋದು ಅಸ್ಸಾಮಿದೆ. ಅಲ್ಲಿ ಕಟ್ಟಿರ್ತಕ್ಕಂಥ ಜಾಕಲು, ಪಂಪು, ಪೈಪ್ಲೈನ್ ಅಷ್ಟು ಮಾಡಿರ್ತಕ್ಕಂಥದ್ದು ನಾನು. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದ ಹೋಗಿ ಬೋರ್ಡ್ ಹಾಕಿದ್ದಾರೆ. ಅದನ್ನ ಎಲ್ಲರೂ ತೋರಿಸ್ತಾರೆ. ಕಟ್ಟಿರ್ತಕ್ಕಂಥದ್ದು ಪೈಪ್ಲೈನ್ ಅಲ್ಲಿಂದ 48 ಕಿಲೋಮೀಟರ್ ಪೈಪ್ಲೈನ್, ಸ್ಟೀಲ್ ಪೈಪ್ಲೈನ್, MS ಸ್ಟೀಲ್ ಪೈಪ್ಲೈನ್ ತಂದಿರ್ತಕ್ಕಂಥದ್ದು. ಅಲ್ಲಿಂದ ಆಲ್ಮಟ್ಟಿ ಡ್ಯಾಮ್ನಿಂದ ಹುಡುಗುಂದ ಡೈರೆಕ್ಟ್ ಒಂದೇ ಪಂಪ್. ಒಂದ್ಸಲ ಪಂಪ್ ಆದ್ರೆ ಮೇಲ್ಗಡೆ FRL ಲೆವೆಲ್ ಏನಿದೆಯಲ್ಲ ಅಲ್ಲಿಂದ ಹುಡುಗುಂದ ಡೌನ್ ಆಗುತ್ತೆ. ಹುಡುಗುಂದ ಡೌನ್ ಆಗುತ್ತೆ ಅಂತೇಳಿ ನಾನೇ ನನ್ನ ಗಾಡಿಯಲ್ಲಿ ಒಂದು FRL ಲೆವೆಲ್ ತೋರಿಸೋದಂತ ಒಂದು ಗಾಡಿ ಇತ್ತು ನಂದು. ಅವಾಗ ಆ ಗಾಡಿ ತಗೊಂಡು ಮೇಲೆ ಹೋದ್ವಿ. ನಾವು ಪೂರ್ತಿ ಮೇಲೆ ಹೋದಾಗ ಹೈಟ್ ಬಂತು. ಆಮೇಲೆ ಹುಡುಗುಂದಕ್ಕೆ ಬಂದು ನೋಡಿದ್ವಿ ಕಡಿಮೆ ಇತ್ತು. ಮತ್ತಿದು ಒಂದೇ ಒಂದು ಪಂಪಿಗೆ ಸೈಫನ್ ಸಿಸ್ಟಮ್ ಬರುತ್ತಲ್ಲ ಅಂತೇಳಿ KUWC ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಸನ್ನ ಕುಮಾರ್ ಅಂತ ಹೇಳಿದ್ದಾರೆ. ಅದು ಹೋಗಿ ಹೇಳಿದೆ ನಾನು, ಏನು ಪ್ರಸನ್ನ ಕುಮಾರ್ ನೀವು ಅಲ್ಲಿಂದ ಲಿಫ್ಟ್ ಮಾಡಿಬಿಟ್ರೆ ಸೈಫನ್ ಸಿಸ್ಟಮ್ನಾಗ ಇಳ್ಕಲ್ಲಿ ಬಂದ್ಬಿಡೋ ಉಳುವುದು ಬಂದ್ಬಿಡ್ತಾವೆ, ಮತ್ತು ಉಳುವುದರಿಂದ ಪಂಪ್ ಮಾಡೋಕ್ಕೆ ದಾರಿ ಇದೆ ಅಂತ ಅಂದಮೇಲೆ ಅವ್ರು ನಾವು ನೆಕ್ಸ್ಟ್ ವೀಕ ಮತ್ತೆ ಅವ್ರು ಇಂಜಿನಿಯರ್ ಕಳಿಸಿ ಎಲ್ಲ ಎಸ್ಟಿಮೇಟ್ ಮಾಡಿಸಿ ತರಿಸಿ ಅದು ಲೊಕೇಶನ್ ಮಾಡಿದ್ದೆ ನಾನು. ಈಗ ನಾವು ಮಾಡಿದ್ಮೇಲೆ ಎಲ್ಲರೂ ಬದಾಮಿಯವ್ರು ಮಾಡ್ಯಾರ. ಗುಳೆದು ಕುಡಿದ ನಮ್ಮ ಮಗಳನ್ನ ಹಾಕಿಬಿಟ್ರು. ಈ ಕಡೆ ನಮ್ಮ ಪಂಪ್ ಅದು, ಈಚೆಗೆ ಅವ್ರು ಗುಳೆದು ಕುಡಿದ ಪಂಪ್ ಅದು. ಅದಾ ಪಂಪ್ ಹೌಸ್ನಾಗೆ ಇದೂ ಇರಲಿಲ್ಲ. ಇಂಟೆಕ್ ಚಾನಲ್ ಆಗಿ ಮಾಡಬೇಕಾಗಿತ್ತು. ಅದನ್ನು ರಾತ್ರಿ ಕೂತು ಮಾಡಿಸಿದ್ವಿ ನಾವು. ಅಧಿಕಾರಿಗಳು ಅಬ್ಜೆಕ್ಷನ್ ಮಾಡಿದ್ರು, ಅದು ನಾನು ಕೊಡದೇ ಇಲ್ಲ ಅಂತ ಹೇಳಿ ಇದನ್ನ ಹಾಕಿದ್ವಿ. ಏನ ಬ್ರೇಕರ್ ಹಾಕಿ ಬ್ರೇಕರ್ ಕಲ್ಲು ಹೊಡೆದು ಕಾಸಿ ಇಂಟೆಕ್ ಚಾನಲ್ ಮಾಡಿರ್ತಕ್ಕಂಥದ್ದು. ಪೂರ್ತಿ ಡೆಡ್ ಸ್ಟೋರೇಜ್ ಪೂರ್ತಿ ಮುಗಿದೈತೆ ಅಂದ್ರೂ ಇಲ್ಕಲ್ಲ ನೀರಿನ ಸಮಸ್ಯೆ ಆಗಲ್ಲ ಅಂತ ಸ್ಥಳ ಹುಡುಕಿ ಮಾಡಿರ್ತಕ್ಕಂಥದ್ದು. ಅದು ಎಕ್ಸ್ಪ್ರೆಸ್ ಲೈನ್ ಸರ್, ಈಗ ಇನ್ನೂ ಒಂದರ ಸಮಸ್ಯೆ ಏನೈತೆ ಅಂದ್ರೆ, ನಿನ್ನೆ ಅವರು 24 ತಾಸು 23 ತಾಸು ನಮ್ಮೂರ ಪಂಪ್ ರನ್ನಿಂಗ್ ಅವರು ತೋರಿಸಿದ್ರು. ಅಲ್ಲಿ ಇನ್ನೊಂದು ಸಮಸ್ಯೆ ಹೇಳಿದ್ರು, ವೋಲ್ಟೇಜ್ ಡ್ರಾಪ್ ಐತೆ. ಅದಕ್ಕೆ ಎಕ್ಸ್ಪ್ರೆಸ್ ಫೀಡರ್ ಲೈನ್ ಒಂದೈತಿ. ಮುಂಚೆ ಯಾವುದು ವೋಲ್ಟೇಜ್ ಡ್ರಾಪ್ ಇರ್ತಿರಲಿಲ್ಲ, ಈಗ ವೋಲ್ಟೇಜ್ ಡ್ರಾಪ್ ಐತಿ. ನಿನ್ನೆ ತೋರಿಸಿದ್ರು ಪಾಪ ಹೆಂಗೆ ವೋಲ್ಟೇಜ್ ಕಮ್ಮಿ ಇರ್ತೀವಿ ನೋಡ್ತೀರಿ ನೀವು. ಲೈಟ್ ವೋಲ್ಟೇಜ್ ಕಮ್ಮಿ ಇರ್ತಾರೆ ಡಿಮ್, ವೋಲ್ಟೇಜ್ ಕರೆಕ್ಟ್ ಆಗಿರ್ತಾರ ಬ್ರೈಟ್. ಹಂಗ ಅಲ್ಲಿ ಪಂಪ್ಗಳು ಕೆಪಾಸಿಟಿ, ಮೋಟರ್ ಕೆಪಾಸಿಟಿ ಏನಿದೆಯಲ್ಲ ಪಂಪ್ ಮಾಡ್ಬೇಕಲ್ಲ, ಅದು ಸ್ಪೀಡಾಗಿ ತಿರುಗಿದಾಗ ಹೆಚ್ಚು ನೀರು ಬರುತ್ತೆ. ಅದು ವೋಲ್ಟೇಜ್ ಕಮ್ಮಿ ಇರ್ತಂದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ, RPM ಕಮ್ಮಿ ಆಗುತ್ತೆ. RPM ಕಮ್ಮಿ ಆಗಿ ಪಂಪಿಂಗ್ ಆಗುತ್ತೆ, ನೀರು ಪಂಪಿಂಗ್ ಆಗುತ್ತೆ ಕಡಿಮೆ ಆಗುತ್ತೆ. ಅದನ್ನು ಒಂದು ಕಾರಣ ಐತೆ ಅಂತ ಅವ್ರು ಹೇಳಿದ್ರು. ನೀರಲ್ಲಿ ಟೆಕ್ನಿಕಲ್ ಇಂಜಿನಿಯರ್ ಆ ಕಲೆಕ್ಷನ್ ಯಾವುದಕ್ಕೂ ಕೊಡಬಾರ್ದು. ಹೌದು, ಟ್ಯಾಪ್ ಮಾಡ್ಕೊಂಡು ತೆಗಿಸ್ಬೇಕು. ಅವ್ರಿಗೆ ಒಂದು ಬೇರೆ ಲೈನ್ ಹಾಕಿ ಕೊಡ್ಬೇಕು. ಹಾಕಿ ಕೊಟ್ಟು ಆಲ್ಟರ್ನೇಟ್ ಅವರಿಗೆ
ಅಲ್ಟರ್ನೇಟ್ ಯಾರಿಗೆಲ್ಲ ಅವ್ರಿಗೆ ಮಾಡಿಕೊಟ್ಟು ಇದನ್ನ ಸರಿ ಮಾಡ್ಬೇಕು. ಆಗತ್ತೆ ಸರ್, ಈಗ ಆಗತ್ತೆ ಸರ್. ಆ? ನೀವಿದ್ದಾಗ ಅಧಿಕಾರದಾಗ ಆಗತ್ತೆ. ನಾನಿದ್ದಾಗನು ನಾನು ಇರೋದಕ್ಕಿಂತ ಪೂರ್ವದಲ್ಲೇನೆ ಇದು ಸಮಸ್ಯೆ ಆಗಿರೋದು. ಅದು ನಾ ಬಂದಲ್ಲಿ ಸರಿ ಮಾಡಿದ್ದೆ. ಟೋಟಲಿ ಆ ಎಕ್ಸ್ಪ್ರೆಸ್ ಫೀಡರ್ ಲೈನ್ ಏನು ಆಗಬಾರ್ದು ಅಂತ ಹೇಳಿ. ಹೌದ್ರಿ, ಈಗ ರಾಜಕಾರಣ ಬಿಟ್ಬಿಡೋಣ. ನಾನು ಮಾಜಿ ಎಮ್.ಎಲ್.ಎ ಅಲ್ಲ, ಎಮ್.ಎಲ್.ಎ ಅಲ್ಲ, ರಾಜಕಾರಣ ಬಿಟ್ಬಿಡೋಣ. ಜನಸಾಮಾನ್ಯನಾಗಿ ಮಾತಾಡೋಣ ಅಷ್ಟೇ. 2003ವರೆಗೆ ನೀರು ಯಾಕೆ ಬರ್ತಿತ್ತು, ಈಗ ಯಾಕೆ ಬರ್ತಾ ಇಲ್ಲ? ಇದು ಒಂದು ಮೂಲಭೂತ ಪ್ರಶ್ನೆ. 2003ವರೆಗೆ ನೀರು ಬಂದ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಅವ್ರು ರೆಕ್ಟಿಫೈ ಆಗ್ಯಾವ. ಇವರ ನಮ್ಮ ಮೆಂಬರ್ಗಳು ಹೋಗಿ ಕುಂತು ಸ್ವತಃ ಹೋಗಿ ಕುಂತು ಮಾಡಿಸ್ಕೊಂಡ್ರೆ. ಸರ್ ಅವ್ರು ಕಮಿಷನರ್ ಹೇಳ್ತಾರೆ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಕಲೆಕ್ಷನ್ ಅಂದ್ರೆ ಈ 3 ವರ್ಷದಾಗ ಹೆಚ್ಚಾಗಿಬಿಟ್ಟು ಈಗ ಇದೇ 3 ವರ್ಷದಾಗ ಕಲೆಕ್ಷನ್ ಅಷ್ಟು ಬರೀ ಹೆಚ್ಚುಕೊಳ್ಳುತ್ತಲ್ಲ. ಮೊದಲಾಗ ಸರ್ ಅದ್ರ ಸಂಬಂಧ ನೀರು ಬರಲ್ಲ ಅಂತ ಹೇಳ್ತಾವ್ರು. 2003ವರೆಗೆ ಎಷ್ಟು ಕಲೆಕ್ಷನ್ ಇತ್ತು, ಈಗ ಎಷ್ಟು ಅದಾವ? ಈಗ 14,000 ಅಂತ. ಹಾ, ಮೊದಲ 90,000 ಅಂತ. ಈ 3 ವರ್ಷದಾಗ 6,000 ಹೆಚ್ಚಾಗ್ಯಾವ. ಕಮಿಷನರ್ ಹೇಳ್ತಾರೆ 5,000. ಕಮಿಷನರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾನೆ. ಒಂದು. ಎರಡನೇದ್ದು, ಎಷ್ಟು ಹೆಚ್ಚಾಗಿರ್ಬೋದು ರೀ? 1,000 2,000 ಹೆಚ್ಚಾಗಿರ್ಬೋದು, ಇಲ್ಲ ಅಂತ 1,000 ಹೆಚ್ಚಾಗಿರ್ಬೋದು. ಈಗ ಯಾರು ಮನೆ ಕಟ್ಟಕತ್ತೀರಿ? ಏನು ಉದ್ಯೋಗನೇ ನಡೆದಿಲ್ಲ, ಉದ್ಯೋಗನ ಹಾಳು ಮಾಡಿಟ್ಟಾನ. ಇಲ್ಲಿ ಉದ್ಯೋಗನೇ ನಡೆದಿಲ್ಲ, ಇನ್ನು ಮನೆ ಕಟ್ಟೋದು ಹೇಳಿದ್ದು. ಏನೇ ಮಾಡಿದ್ರೆ ಕಮಿಷನ್ ಕೊಡ್ಲಾರ್ದ ಅವ್ರದ್ದು ಇದು ಉತ್ತರ ಸಿಗಲ್ಲ. ಅಂತ ಪರಿಸ್ಥಿತಿ ಇದ್ದಾಗ ಇಲ್ಲಿ ಯಾರು ಮನೆ ಕಟ್ತಾನೆ, ಯಾರು ಬಂದು ಇದನ್ನ ಕನೆಕ್ಷನ್ ಹೆಚ್ಚಾಗ್ತವೆ. ಇಲ್ಲಿ ಏನು ಒಂದು ಇದು ಬೇಕಲ್ಲ, ಡೆವಲಪ್ಮೆಂಟ್ ಆಗಕ್ಕೆ ಒಂದು ಅವಕಾಶ ಬೇಕಲ್ಲ. ಏನೈತೆ ಕಮಿಷನ್ ಹೇಳ ಸರ್ ಹೇಳೋದು. ಕಮಿಷನ್ ಹೇಳ್ತಾನ ಆ ಜವಾಬ್ದಾರಿ ತಪ್ಪಿಸ್ಕೊಂಡು ಎಮ್.ಎಲ್.ಎ ಏನ್ ಹೇಳ್ತಾನ ಅದನ್ನ ಕೇಳವ ಅಷ್ಟೇ. ಮತ್ತೆ ಬೇರೆ ಏನಿಲ್ಲ. ಅದಕ್ಕೆ ಎಚ್ಚರಿಕೆ ಯಾಕೆ ಕೊಟ್ಟೆ ನಾನು ಅಧಿಕಾರಿಗಳಿಗೆ ಎಲ್ಲರಿಗೂ ಅಂತೇಳಿ. ನಾವು ನೋಟ್ ಮಾಡ್ಕೋತೀವಿ, ಗೊತ್ತದ ನಮಗೂ. ಪ್ರತಿಭಟನೆ ಕುಡಿಯ ನೀರಿಸ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಸರ್ ಒಮ್ಮೆ ಕೇಸ್ ಆಗೈತ್ರಿ. ಅದಕ್ಕೆ ಎಮ್.ಎಲ್.ಎ ಸಂಬಂಧ ಇಲ್ಲ ಕೇಸ್ ಏನು ಮಾಡಿ ಸರ್ ಕುಡಿಯ ನೀರಿನ ಸಂಬಂಧ ಪ್ರತಿಭಟನೆಕಾರರ ಮ್ಯಾಗ ಅದಕ್ಕೂ ಕಾಶಪ್ಪವ್ರಿಗೆ ಸಂಬಂಧ ಇಲ್ಲ ಅಂತ. ಈ ಪೊಲೀಸ್ ಸ್ಟೇಷನ್ ನಲ್ಲಿ ಯಾವ ಕೇಸ್ಗಳು ಆಗ್ಬೇಕಾದ್ರೂ ಕಾಶಪ್ಪ ನೋಡಿ ನಿರ್ದೇಶನ ಇಲ್ದೇ ಕೇಸ್ಗಳು ಯಾವಾಗ ಅವ್ರು ಪೊಲೀಸರು ಮಾಡ್ಲಿಕ್ಕೆ ರೆಡಿ ಇರದೇ ಇದ್ರು ಸಹಿತ, ಅಧಿಕಾರಿಗಳು ಕೇಸ್ ಮಾಡ್ಲಿಕ್ಕೆ ರೆಡಿ ಇರದೇ ಇದ್ರು ಸಹಿತ ನಾವು ಬ್ಯಾಡ ಬಿಡಪ್ಪ ಅಂತ ಸುಮ್ ಕೂತ್ರ ಅಲ್ಲಿ ರಿಸಾರ್ಟಿಗೆ ಕರ್ಕೊಂಡ್ಬಂದು ಕರೆಸಿ ಅವ್ರ ಅಧಿಕಾರಿಗಳನ್ನ ಅವ್ರ ಕಂಪ್ಲೇಂಟ್ ಕೊಡೋಣ ಓಸದು ಕುದಿಸಿ ಬರೆಸಿ ಕಂಪ್ಲೇಂಟ್ ಮಾಡಿಸಿ ಕಳಿಸ್ತಾರೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಜಗಜ್ಜಾಹೀರಾಗಿರ್ತಕ್ಕಂಥ ವಿಷಯ. ಎಲ್ಲ ಕೇಸ್ ತಗೊಂಡ್ರಿ ಯಾವ್ದಾರ ಕೇಸ್ ಹಾಕೋದು ಬಿಜೆಪಿ ಮತ್ತು ಬಿಜೆಪಿ ಮುಖಂಡರು ಇದಂದ್ರೆ ನೀವಿದ್ದಾಗ ಕೇಸ್ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಾರೆ. ನಾನಿದ್ದ ಕೇಸ್ ಯಾಕೆ ಅಂದ್ರೆ ನಾವು ದೇಶದ ರಾಜಕಾರಣ ಮಾಡಂಗಿಲ್ಲ, ಆ ಥರ ಮಾಡಂಗಿದ್ರೆ ಇಷ್ಟೊತ್ತಿ ಎಂತ ಸ್ನೇಹಪರ ರಾಜಕಾರಣ ಐತಿ ನೋಡಿ. ಎಷ್ಟು ಚಂದ ಮನುಷ್ಯರ ಎಂತ ಸ್ನೇಹಪರ ರಾಜಕಾರಣ ಐತಿ. ಇಲ್ಲೇ ಎಷ್ಟು ಚಂದ ಜನ ಖುಷಿ ಖುಷಿಯಿಂದ ನಗನಗುತ್ತ, ಯಾವುದೇ ಭೇದ ವಾತಾವರಣವಿಲ್ಲ. ಯಾಕೆ ಕೊಡೋ ಮರೆ ಅಲ್ಲಿ ನಮಗೂ ಕೇಸ್ ಆಗಿತ್ತು ಅಂತೇಳಿ ಭಯದ ವಾತಾವರಣ ಐತು ಇಲ್ಲ. ಅಂಥ ಭಯದ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕಂತ ನೀವು ಕೇಸ್ ಮಾಡಿದ್ದು. ಅಂದ್ರೆ ಮೇಲೆ ಡೈಲಿ ಒಂದಿಲ್ಲ ಒಂದು ಆರ್ಡರ್ ಬರೋಕ್ಕಿರ್ತದಲ್ಲ. ಇನ್ನು ಇದನ್ನ ಮಟ್ಟ ಹಾಕ್ಬೇಕಾದ್ರೆ ಏನು ಮಾಡ್ಬೇಕು? ಯಾರನ್ನೋ ಒಬ್ಬರನ್ನ ಬಂದಾರ ಕೇಸ್ ಮಾಡಿಬಿಡ್ರಿ. ಕೇಸ್ ಮಾಡಿಬಿಟ್ರೆ ಇನ್ನು ಬರಲ್ಲ. ಈಗ ಇನ್ನು ಯಾರು ಬರೋಲ್ಲ ಜನ. ಅಂದ್ರೆ ಸರ ಪರಿಸ್ಥಿತಿ ಯಾಕೆ ಆಗಿತ್ತಂದ್ರೆ ಎಲ್ಲಿ ಬಿಡೋ ಮರ ಹೋಗಿ ಕೇಸ್ ಹಚ್ಚಿಕೊಡಕಂತ ಎಲ್ಲ ವಾರ್ಡವರು ಪ್ರತಿಭಟನೆ ಮಾಡ್ಯಾರ. ಅವ್ರಿಗೆ ನಾವು ಕೇಸ್ ಮಾಡಿಲ್ಲ. ಅಲ್ಲಿ ಲಕ್ಷ್ಮೀನಗರದವರು ಬಂದು ಕಚೇರಿಗೆ ಬೀಗ ಹಾಕಿದ್ದಕ್ಕೆ, ಕೊಠಡಿಗೆ ಬೀಗ ಹಾಕಿದ್ದಕ್ಕೆ ಅಧಿಕಾರಿಗಳು ಕೇಸ್ ಮಾಡ್ಯಾರ. ನಮ್ಮ ಶಾಸಕರು ಏನು ಅದ್ರಾಗ ಮುತರ್ಜಿನ ವಹಿಸಿಲ್ಲ, ಅದ್ರಾಗ ಏನು ಪಾಲನ ಇಲ್ಲ ಅಂತ ಅವ್ರು ಹೇಳ್ತಾರೆ. ಯಾರು ಹೇಳೋರ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಅವ್ರದ್ದೇನು ಕೇಳ್ತಾರೆ? ಅವ್ರ ಚೀಲಗಳು ಅಲ್ಲ ಸರ್, ಅದೇ ಅವ್ರೆ ಎಲ್ಲ ವಾರ್ಡವರು ಪ್ರತಿಭಟನೆ ಅಲ್ಲ ಈಗ ಅವ್ರ ಮೇಲೆ ಮಾಡಂಗಿಲ್ಲ. ಅವ್ರ ಎಮ್.ಎಲ್.ಎ ಖುಷಿ ಪಡ್ಸಕ್ ಹೊರಗೆ ಹಿಂಗೆ ಹೇಳ್ತಾರ. ಒಳಗೆ ಹೋಗಿ ಕೇಳ್ರಿ, ಇಂಟರ್ನಲ್ ಹೋಗಿ ಕೇಳ್ರಿ, ಮತ್ತೆ ಬ್ಯಾಕ್. ಸರ್ ನಾವು ಕೇಸ್ ಮಾಡಾಗಿದ್ರ ವೆಂಕಟೇಶ್ ಪೋತವ್ರ ಮೇಲೆ ಕೇಸ್ ಮಾಡ್ತಿದ್ದೀವಿ. ನಗರಸಭೆ ಮುಂತು ಶಾಸಕರಿಗೆ ಅವಶ್ಯ ಬೈದ್ರು ಕೂಡ ನಾವು ಅದ್ರ ಬಗ್ಗೆ ತಲೆ ಕೆಡ ಮಾಡಬೇಕು. ಏನು ಮಾಡೋದು ಈಗ? ಈಗಲೇ ಕೇಳ್ತಾರೆ ಮಾಡೋಣ. ದಮ್ಮು ನಾವು ಮಾಡಿಲ್ಲ, ದ್ವೇಷ ದ್ವೇಷ ರಾಜಕಾರಣ ಇಲ್ದಾನೆ ಈ ಕೆಲಸ
ಕೆಲಸನೇ ಇಲ್ಲ. ಅಡ್ಡಿಪಡಿಸಾರಲ್ಲಿ ಕೆಲಸಕ್ಕೆ ಅದಕ್ಕೆ ಅಡ್ಡಿ ಏನ್ ಪಡಿಸ್ಯಾರ? ಅವ್ರು ಅಲ್ಲೇ ಕೇಳ್ಯಾರ, ಹೆಣ್ಮಕ್ಳು ಕೇಳ್ಯಾರ, ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ಯಾರ. ಆಮೇಲೆ ಗಂಡು ಮಕ್ಕಳು ಕೇಳ್ಯಾರ, ಪಾಪ ನಿಮ್ ಕೆಲಸಕ್ಕೆ ಏನಾದ್ರು ತೊಂದರೆ ಕೊಟ್ಟಿದ್ರೆ ನಮ್ಗೆ ಕ್ಷಮಿಸ್ರಿ, ನಮ್ಗೆ ನೀರಿದ್ದಿಲ್ಲ, ಅದರದ್ದು ಒಂದು ಇದ್ರ ಸಲುವಾಗಿ ರೋಷಿಗೆದ್ದ ಜನ ನಾವು ಈ ಏನ್ ನಡ್ಕೊಂಡಿವಿ ಅದನ್ನ ತಪ್ಪಾಯ್ತು ಕ್ಷಮಿಸಿರೋದಾರ. ಇನ್ನು ಏನ್ ಬೇಕು? ಅಲ್ಲೇ ಆ ಘಟನೆ ನಡೆದಾಗ ಶಾಸಕರು ಊರಲ್ಲೇ ಇದ್ದಿಲ್ಲ ಅಂತ ಹೇಳ್ತಾರೆ. ಇನ್ನು ಅವ್ರಿಗೆ ಗೊತ್ತೇ ಇಲ್ಲ ಅಂತ. ಈ ಕೇಸ್ಗಳಾಗಬೇಕಾದ್ರೆ ಶಾಸಕ ಊರಲ್ಲಿ ಇರ್ಬೇಕಂತ ಏನಿಲ್ಲ, ಓವರ್ಫೋನ್ ಆಗ್ಲೇಬೇಕಾದ್ರೆ ಆಗ್ಲೇಬೇಕು. ಇಲ್ಲಿ ಇರ್ತಕ್ಕಂಥ ಒಂದು ಇದು ವಾತಾವರಣ, ಆಮೇಲೆ ಆಡಳಿತದ ವ್ಯವಸ್ಥೆ FIR ಆಗಿದ್ದು ಶಾಸಕರ ಗಮನ ಇವ್ರು ಮಾಡಕ್ಕೆ ಇವ್ರ ತಾಕತ್ತನ ಅಲ್ಲ, ಇವ್ರು ಮಾಡಕ್ಕ ಇವ್ರ ಹತ್ರ ಆ ತಾಕತ್ತನೇ ಇಲ್ಲ. ಅವನು ಒತ್ತಾಯ ಮಾಡಿ ಮಾಡಿಸಿರ್ತಾನೆ, MLA ಒತ್ತಾಯ ಮಾಡಿ ಮಾಡಿಸಿರ್ತಾನೆ ಮಾಡ್ತಾರೆ ಹೊರತಾಗಿ ಇವ್ರು ಯಾರು ಸ್ವಂತ ಬುದ್ಧಿಯಿಂದ ನಮ್ಗೆ ಈಗ ಆಗೈತೆ ಅಂತೇಳಿ ಮಾಡಕ್ ಹೋಗಿರಲ್ಲ. ಅಥವಾ ಅವ್ರ ಮೇಲಾಧಿಕಾರಿಗಳು ಕೇಳಿದ್ರೆ ಅವರು ರಮೇಶ್ ಕಳಿಸ್ಬಿಡು ಅಂತ ಹೇಳಿ ಅವ್ರು ಹೇಳಿರ್ತಾರೆ. ಜಿಲ್ಲಾಧಿಕಾರಿಗಳು ಆಗಲಿ SP ಆಗಲಿ ಅವರು ಈ ರೀತಿ ಇರ್ತಕ್ಕಂಥವ್ರಲ್ಲ. ಸಾರ್ವಜನಿಕರ ಜೊತೆ ನೀವು ಸ್ಪಂದನೆ ಮಾಡ್ಬೇಕಂತಾನೆ ಹೇಳ್ತಾರೆ. ಹೌದ್ರಿ, ಈ ಬೇಸಿಗೆ ಕಾಲ ಪ್ರಾರಂಭ ಆದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಿದ್ದಂಥ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಅಧಿಕಾರಿಗಳ ಸಭೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಬೇಸಿಗೆ ಪ್ರಾರಂಭ ಆಯಿತು, ಯಾವುದೇ ಆಗ್ತದೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಯಾವುದೇ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಅಲ್ಲ. ಇಬ್ಬರು ಯಾರು? ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ ಯಾರ್ದು? DC ಅವರು. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಯಾರ್ದು? CO. ನೀವಿಬ್ಬರು ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿ. ಅದಾದ ನಂತರ ಇದೇ ನಮ್ಮ ಸಂಗಪ್ಪ DC ಅವರು, ಇವರು ಕೂಡ ಸಭೆ ಮಾಡಿ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆ ಮಾಡಿ ಕರೆದು ಹೇಳಿದ್ರು ಏನಂತ, ಎಲ್ಲೇ ಯಾವುದೇ ಊರಲ್ಲಿ ನೀರಿನ ಸಮಸ್ಯೆ ಆದರೆ ನೀವೇ ನೇರ ಹೊಣೆ ಅಂತ ಹೇಳಿದ್ರು. ಏನು ಬಗೆಹರಿದ್ರಿ? ಏನು ಬಗೆಹರಿದುತ್ತ? ಬಗೆಹರಿದ ಸಮಸ್ಯೆ ಆಯ್ತು. ನೀರಿನ ಸಮಸ್ಯೆ ಇರ್ತಂದ್ರೆ ಜನ ಯಾಕೆ ಖಾಲಿ ಕೊಡತಕ್ಕಂಥ ನಗರಸಭೆ ಬರ್ತದೆ? ಜನ ಖಾಲಿ ಕೊಡ ತಗೊಂಡು ಬಂದು ನಗರಸಭೆ ಮುತ್ತಿಗೆ ಹಾಕಂಥದ್ದು ಪ್ರತಿನಿತ್ಯ, ಒಂದು ದಿವಸ ಅಲ್ಲ, ಇದು ಪ್ರತಿನಿತ್ಯ ನಡೆದದ್ದಕ್ಕ ಇದನ್ನ ಹೆಂಗ್ ಮಾಡಿ ಮಟ್ಟ ಹಾಕ್ಬೇಕಪ್ಪ, ಇದು ದಿವಸ ಮಾಡ್ಕೊಂತ ಹೋದ್ರೆ ಮತ್ತಿಟ್ಟು ಇದು ಹೇಳಂತ ಸುಮ್ಮ ಅವ್ರ ಮೇಲೆ ಕುದಿಸ್ಬೇಕಲ್ಲ ಅಂತೇಳಿ ಈಗ ಒಬ್ಬರ ಮೇಲೆ ಕೇಸ್ ಹಾಕ್ಬಿಟ್ರೆ ಆತು. ಒಂದು ಒಳ್ಳೆ ಯಾರು ಬರಲಿಲ್ಲ ಬಂದ್ರೆ ಅವ್ರ ಮೇಲೆ ಕೇಸ್ ಮಾಡಿಬಿಟ್ರು. ಈಗಂತವ್ರು ಬೀಗ ಹಾಕ್ಬಾರ್ದು, ಅದು ತಪ್ಪು, ಹೋಗ್ತೇನೆ, ನಾನು ಹೋಗ್ತೇನೆ, ಕಾನೂನು ಕೈ ತಗೋಬಾರ್ದು, ನಾನು ಹೋಗ್ತೇನೆ. ಈಗ ಅದನ್ನ ಸಿಕ್ಬಿಟ್ರಲ್ಲ, ಆ ಗೇಟ್ ಕೀಲಿ ಹಾಕಿದ್ರು ತಪ್ಪನಾಗಿ ಇದ ಚಾರ್ಜ್ ಮಾಡಿಬಿಡ್ರಿ. ಇನ್ನೊಮ್ಮೆ ಯಾರು ನಮ್ಮ ಮುಂದಿನ ಮುನ್ಸಿಪಾಲಿಟಿ ಸರಿ ಬರೋದಿಲ್ಲ, ಕೇಸ್ ಮಾಡ್ರಿ ಶಾಸಕನ ನಿರ್ದೇಶಕನದಲ್ಲೇ ಆಗಿರ್ತಕ್ಕಂಥದ್ದು ಇದು ಹೊರತಾಗಿ ಬೇರೆ ಅಧಿಕಾರಿಗಳಿಗೆ ಆ ದಮ್ಮೆಲ್ಲ ಅಂತಕ್ಕಂಥದ್ದು.